ಮುಂಚೆ ಎಲ್ಲ ಸ್ಟಾರ್ಟಿಂಗ್ ಆಗಿ ಗಾಡಿ ಲೇಟ್ ಆದ್ರೆ 1-2 ನಿಮಿಷ ಗಾಡಿ ಲೇಟ್ ಆದ್ರೆ ಆ ಹಿಂದೆ ಗಾಡಿ ಅವನ ಇಲ್ಲಿ ಅವರ ಹತ್ರ ನಾವು ಚೇಂಜ್ ಒಂದು 4 ರೂಪಾಯಿ ಇಲ್ಲದಿದ್ರೆ 54 ಟಿಕೆಟ್ ಇದ್ರೆ ನಾವು 4 ರೂಪಾಯಿ ಬಿಡ್ತೇವೆ. ಅದೇ ನಾವು 1 ರೂಪಾಯಿ ಜನ ಆದ್ರೆ ನಮಗೂ ಖುಷಿ ಆಗ್ತದೆ. ಜನ ಇಲ್ಲದಿದ್ರೆ ಖಾಲಿ ಗಾಡಿ ಹೋಗುದಲ್ಲ ಕಿರಿಕಿರಿ ಅಲ್ಲ. ಅದು KSRTC ನಮ್ ಚೇಂಜ್ ಕೊಡದಿದ್ರು 1-2 ರೂಪಾಯಿ ಚೇಂಜ್ ಕೊಡದಿದ್ರು ಬೈತಾರೆ. ಜಗಳ ಎಲ್ಲ ಆಗುತ್ತಾ? ಜಗಳ ಆಗ್ತದೆ. 1 ರೂಪಾಯಿಗೂ ಜಗಳ ಆಗ್ತದೆ ಸರ್. ಅದು ಸ್ಟಾರ್ಟಿಂಗ್ ನಮ್ಗೆ 20 ರೂಪಾಯಿ ಒಂದೊಂದು ಗಾಡಿಯಲ್ಲಿ 20. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನು ನಿರ್ವಾಹಕರ ಬಗ್ಗೆ ಸಾಕಷ್ಟು ವಿಡಿಯೋವನ್ನು ಮಾಡಿದ್ದೇನೆ. ಹಾಗೆಯೇ ಟೈಮ್ ಕೀಪರ್ನ ಬಗ್ಗೆ ನಾನು ವಿಡಿಯೋ ಮಾಡಲಿಲ್ಲ. ಇಲ್ಲೊಬ್ಬರು 2 ಕೆಲಸನೂ ಒಬ್ಬರೇ ಮಾಡ್ತಾ ಇದ್ದಾರೆ. ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಲಾಗಲ್ಲಿ ನಾನು ನೀಡಲಿಕ್ಕಿದ್ದೇನೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ನಿರ್ವಾಹಕರ ಕಷ್ಟ ಸುಖಗಳ ಬಗ್ಗೆ ಆಲ್ಮೋಸ್ಟ್ ನಿಮಗೆ ತಿಳಿದಿದೆ. ಅದೇ ಥರ ಟೈಮ್ ಕೀಪರ್ನ ಬಗ್ಗೆ ಈ ಒಂದು ಲಾಗಲ್ಲಿ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮಾಗಿದ್ದೇನೆ. ನಿಮ್ಮ ಹೆಸರು? ಪ್ರದೀಪ್ ಶೆಟ್ಟಿ. ಪ್ರದೀಪ್ ಶೆಟ್ಟಿ. ಊರು ಸರ್ ನಿಮ್ದು? ಊರು ಬೈಲೂರು. ಕಾರ್ಕಳ ಬೈಲೂರು. ಓಕೆ ಸರ್, ನೀವು ನಿರ್ವಾಹಕರಾಗಿ ಎಷ್ಟು ವರ್ಷದಿಂದ ದುಡಿತಾ ಇದ್ದೀರಾ? ನಾನೊಂದು 2 ವರ್ಷದಿಂದ ದುಡಿತಾ ಇದ್ದೇನೆ. ಓಕೆ ಸರ್, ಹೇಗೆ ಆಗ್ತದೆ ಮೊಟ್ಟ ಮೊದಲಾಗಿ? ಸ್ವಲ್ಪ ಕಷ್ಟ. ಈಗ ನಿರ್ವಾಹಕ ಹುದ್ದೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಹೌದು ಅಲ್ವಾ? ತುಂಬಾ ಕಷ್ಟ ಇದೆ. ತುಂಬಾ ಕಷ್ಟ ಉಂಟು. ತುಂಬಾ ಕಷ್ಟ ಪಡ್ಬೇಕು. ಹೌದು. ಇವಾಗ ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಹೇಳಿ ಸರ್, ಎಷ್ಟು ಕಷ್ಟ ಇದೆ, ಹೇಗೆ ನಿರ್ವಾಹಕ ಹುದ್ದೆ ಬಗ್ಗೆ? ತುಂಬಾ ಕಷ್ಟ ಉಂಟು. ಈಗ ಎಲ್ಲ ಫ್ರೀ ಎಲ್ಲ ಬಿಟ್ಟು ತುಂಬಾ ಕಷ್ಟ ಉಂಟು. ಎಲ್ಲ KSRTC ಬಸ್ ಅಲ್ಲೇ ಹೋಗ್ತಾ ಇದ್ದಾರೆ. ಪ್ರೈವೇಟ್ ಎಲ್ಲ ಖಾಲಿ ಬಸ್. ಓಕೆ. ಹಾಗಾಗಿ ತುಂಬಾ ಸಮಸ್ಯೆ ಆಗ್ತಾ ಉಂಟು. ನಾವು ಬೆಳಿಗ್ಗೆ ಒಂದು 5 ಗಂಟೆಗೆ ಬಂದ್ರೆ ರಾತ್ರಿ 9:30 ಗಂಟೆ ಆಗ್ತದೆ ಒಂದೊಂದು ಗಾಡಿಯಲ್ಲಿ ಹೋಗೋದು. 5 ಗಂಟೆಗೆ ಹೇಳ್ತೀರಾ? 5 ಗಂಟೆಗೆ ಬೆಳಿಗ್ಗೆ 5 ಗಂಟೆ ಎದ್ದು ಬರ್ತೇವೆ ಒಂದೊಂದು ಗಾಡಿಯಲ್ಲಿ. ಒಂದೊಂದು ನಾನೀಗ ಬದ್ಲಿಗೆ ಮಾಡುದು. ಪರ್ಮನೆಂಟ್ ಅಂತ ಏನಿಲ್ಲ. ಹೌದು. ಬೇರೆ ನೀವೇನ್ ಕೆಲಸ ಮಾಡ್ತೀರಾ? ಬೇರೆ ನಾನು ಟೈಮ್ ಕೀಪರ್ ಮಾಡ್ತಾ ಇದ್ದೆ ಬೈಲೂರಲ್ಲಿ. ಆಮೇಲೆ ನೆಕ್ಸ್ಟ್ ಕಂಡಕ್ಟರ್ ಗೆ ಬಂದದ್ದು. ಓಕೆ. ಹೌದು. ಟೈಮ್ ಕೀಪರ್ ಸಹ ಮಾಡ್ತೀರಾ? ಸ್ಟಾರ್ಟಿಂಗ್ ಟೈಮ್ ಕೀಪರ್ ಮಾಡಿ ಮತ್ತೆ ಕಂಡಕ್ಟರ್ ಆಗಿ ಬಂದದ್ದು. ಓಕೆ. ಟೈಮ್ ಕೀಪರ್ ನ ಬಗ್ಗೆ ಸಹ ಒಂದು ಮೆಚ್ಚಲೇಬೇಕು. ಪ್ರತಿಯೊಂದು ಗಾಡಿಯನ್ನು ಕಳಿಸುವಂತ ಕೆಲಸ ಟೈಮ್ ಕೀಪರ್. ಇಷ್ಟಿಷ್ಟು ಟೈಮ್ ನಲ್ಲಿ ಬರ್ಬೇಕು ಗಾಡಿ ಎಲ್ಲ ನಿಮ್ಮ ಕೆಲಸ ಅದು. ಸರ್, ಹೇಗೆ ಅದು ಟೈಮ್ ಕೀಪರ್ ಬಗ್ಗೆ ಸಹ ಮಾತಾಡ್ಬೇಕು ನಿಮ್ಮ ಹತ್ರ. ಹೇಗೆ ಮೊಟ್ಟ ಮೊದಲಾಗಿ ನೀವು ಆ ಕೆಲಸಕ್ಕೆ ಯಾವ ತರ ಬಂದ್ರಿ ಸರ್? ಸರ್, ಅದು ಸ್ಟಾರ್ಟಿಂಗ್ ನಮ್ಗೆ 20 ರೂಪಾಯಿ ಒಂದೊಂದು ಗಾಡಿಯಲ್ಲಿ 20 ರೂಪಾಯಿ ತಗೊಳ್ಳಿಕ್ಕಿತ್ತು ಸ್ಟಾರ್ಟಿಂಗ್. ಓಕೆ. ಆಗ ತುಂಬಾ ಗಾಡಿ ಸಹ ಸ್ವಲ್ಪ ಕಡಿಮೆ ಇತ್ತು ಗಾಡಿ. ಈಗ ತುಂಬಾ ಗಾಡಿ ಬಂದಿದೆ ಅಲ್ಲ. ಈಗ ಒಂದೊಂದು ಗಾಡಿಯಲ್ಲಿ 55 ರೂಪಾಯಿ ಒಂದೊಂದು ಗಾಡಿಯಲ್ಲಿ ತಗೊಳ್ಳಿಕ್ಕೆ. ಓಕೆ. ಮತ್ತೆ ಈಗ KSRTC ಎಲ್ಲ ಬಿಟ್ಟು ಹಾಗೆ ಟೈಮಿಂಗ್ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಾ ಗಾಡಿಯ ಹಿಂದೆ ಮುಂದೆ ಎಲ್ಲ KSRTC ಉಂಟು. 1 ನಿಮಿಷ 2 ನಿಮಿಷ. ಓಕೆ. ಹಾಗಾಗಿ ಟೈಮ್ ಕವರ್ ಮಾಡ್ಲಿಕ್ಕೆಲ್ಲ ತುಂಬಾ ಕಷ್ಟ ಅಲ್ವಾ? ಹೌದು. ಅದು ಬೇರೆ. ಇವಾಗ ಟ್ರಾಫಿಕ್ ಇದೆ. ಟ್ರಾಫಿಕ್ ತುಂಬಾ ಉಂಟು. ಇವಾಗ ಒಟ್ಟೊಟ್ಟಿಗೆ ಕೆಲವೊಂದು ಸಲ ಗಾಡಿ ಎಲ್ಲ ಬರ್ತದೆ. ಹೌದು. ಆ ಸಂದರ್ಭದಲ್ಲೆಲ್ಲ ಹೇಗೆ ನೀವು ಆ ಒಂದು ಒತ್ತಡವನ್ನು ನಿಭಾಯಿಸ್ತೀರಾ? ಹೇಗೆ? ಸ್ವಲ್ಪ ಗಲಾಟೆ ಮಾತಾಡ್ಕೊಂಡು ಮತ್ತೆ ಗಾಡಿ ನಿಲ್ಲಿಸಿ ಹಾಗೆ ಎಲ್ಲ ಮುಂಚೆ ಇತ್ತು. ಈಗ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ. KSRTC ಬಂದು ಹಾಗಾಗಿ ಸಮಸ್ಯೆ ನಮ್ಗೆ. ಮುಂಚೆ ಎಲ್ಲ ಸ್ಟಾರ್ಟಿಂಗ್ ಆಗಿ ಗಾಡಿ ಲೇಟ್ ಆದ್ರೆ 1-2 ನಿಮಿಷ ಗಾಡಿ ಲೇಟ್ ಆದ್ರೆ ಆ ಹಿಂದೆ ಗಾಡಿ ಅವನ ಮುಂದೆ ಬಿಟ್ಟು ಗಾಡಿ ಲೇಟ್ ಆದ ಗಾಡಿ ನಿಲ್ಲಿಸಿ ಹಾಗೆಲ್ಲ ಆಗಿದೆ. ಹೌದಾ? ಓಕೆ. ಅವಾಗ ಹಿಂದೆ ಗಾಡಿಯವನನ್ನು ಮುಂದೆ ಬಿಡಬೇಕು. ಹೌದೌದು. ಲೇಟ್ ಆದ್ರೆ 5 ನಿಮಿಷ 3 ನಿಮಿಷ ಎಲ್ಲ ಗ್ಯಾಪ್ ಇದ್ದದು. ಲೇಟ್ ಬಂದ್ರೆ ಆ ಗಾಡಿ ನಿಲ್ಲಿಸಿ ಹಿಂದೆ ಗಾಡಿ ಬಿಡುದು ಹಾಗೆಲ್ಲ. ಆತರ ಎಲ್ಲ ಇವಾಗೆಲ್ಲ ಆತರ ಮಾಡಲ್ಲ. ಇವಾಗ ಆಗುದಿಲ್ಲ ಈಗೆಲ್ಲ. ಓಕೆ. ಆ ನಂತರ ನೀವು ಕಂಡಕ್ಟರ್. ನಿಮ್ ಪ್ರಕಾರ ಯಾವ್ದು ಒಳ್ಳೇದು ಸರ್? ಇದರಿಂದ 2ರಿಂದ ಯಾವ್ದು ಒಳ್ಳೇದು? ಟೈಮ್ ಕೀಪರ್ ಒಳ್ಳೇದು. ಯಾಕೆ ಅದು? ಯಾಕಂದ್ರೆ ಕಲೆಕ್ಷನ್ ಇಲ್ಲದಿದ್ರೆ ಸೌಕರ್ಯ ಕಿರಿಕಿರಿ ಮಾಡ್ತಾರೆ ಸಂಜೆ. ಓಕೆ. ಈಗ ಕೆಲವು ಟ್ರಿಪ್ ಅಲ್ಲಿ ಒಂದೊಂದು ಟ್ರಿಪ್ ಅಲ್ಲಿ ಜನ ಆಗ್ತಾರೆ, ಒಂದೊಂದು ಟ್ರಿಪ್ ಅಲ್ಲಿ ಖಾಲಿ. ಓಕೆ. ನಮ್ಗೆ ಈ ಗಾಡಿಯಲ್ಲಿ ಎಲ್ಲ ಸಂಜೆ 3 ಟ್ರಿಪ್ KSRTC ಉಪದ್ರ ವೇಟ್ ಮಾಡ್ತಾ ಇರ್ತಾರೆ ಎಲ್ಲ. KSRTC 10 ನಿಮಿಷ 1/4 ಗಂಟೆ 1 ಗಂಟೆ ಸಹ ವೇಟ್ ಮಾಡ್ತಾರೆ KSRTCಗೆ. ಹಾಗಾಗಿ ತುಂಬಾ ಸಮಸ್ಯೆ ಅಲ್ವಾ? ಪಾಪ ಸೌಕರ್ಯಕ್ಕೆ ತುಂಬಾ ಕಷ್ಟ. ಸೌಕರ್ಯಕ್ಕೂ ಕಷ್ಟ, ನಮಗೂ ಕಷ್ಟ. ನಿಮ್ಗೂ ಕಷ್ಟ. ಅದೊಂದು ಫ್ರೀ ಬಿಟ್ಟು ನಮ್ಗೆ ತುಂಬಾ ಕಷ್ಟ ಆಗಿದೆ. ತುಂಬಾ ಕಷ್ಟ. ಹೌದು. ಎಲ್ಲ ನಿರ್ವಾಹಕರಿಗೆ ತುಂಬಾ ಕಷ್ಟ. ಸೌಕರ್ಯಗೂ ಕಷ್ಟ, ನಮಗೂ ಕಷ್ಟ. ನಿಮ್ಗೂ ಕಷ್ಟ. ಹೌದು. ಓಕೆ ಸರ್, ನೀವು ಈ ಮಳೆಯ ಸಂದರ್ಭದಲ್ಲಿ ಹೇಗೆ ನೀವು ಡ್ಯೂಟಿ ಮಾಡ್ತೀರಾ? ಮಳೆ ಎಲ್ಲ ತುಂಬಾ ಬರ್ತಾ ಇರ್ತದೆ ಹೊರಗಡೆ ಎಲ್ಲ. ಆ ಟೈಮ್ ಅಲ್ಲೆಲ್ಲ ಹೇಗೆ? ಮಳೆ ಒದ್ದೆಯಾಗಿ ಮಾಡ್ಬೇಕಾಗ್ತದೆ. ಹೌದು. ಪ್ಯಾಸೆಂಜರ್ ಫುಲ್ ಇರುವಾಗ ಕೆಳಗೆ ಇಳಿಬೇಕು, ಮೇಲೆ ಹತ್ಬೇಕು. ಓಕೆ. ಒದ್ದೆಯಾಗಿ ಮಾಡ್ಬೇಕು. ಆ ಟೈಮ್ ಅಲ್ಲೆಲ್ಲ ತುಂಬಾ ಕಷ್ಟ. ನಿರ್ವಾಹಕ ಹುದ್ದೆ ಅಂತ ಹೇಳಿದ್ರೆ ಒಂಥರ ಕಷ್ಟನೇ. ಚಾಲಕಕ್ಕಿಂತ ನಿರ್ವಾಹಕ ಕಷ್ಟವೇ. ಚೇಂಜ್ ಕೊಡದಿದ್ರು 1-2 ರೂಪಾಯಿ ಚೇಂಜ್ ಕೊಡದಿದ್ರು ಬೈತಾರೆ.
ಜಗಳ ಎಲ್ಲ ಆಗುತ್ತಾ? ಜಗಳ ಆಗ್ತದೆ, 1 ರೂಪಾಯಿಗೂ ಜಗಳ ಆಗ್ತದೆ, 2 ರೂಪಾಯಿಗೂ ಜಗಳ ಆಗ್ತದೆ. ಅಂತದ್ದು ಏನಾದ್ರು ಸಂದರ್ಭ ಆಗಿದೆ? ಆಗಿದೆ ಆಗಿದೆ ಆಗಿದೆ. ಎಲ್ಲಿಂದ ಅದು ಎಲ್ಲಿ ಆಗಿತ್ತು ಅಲ್ಲ, ಸರ್? ಈ ರೂಟಲ್ಲಿ ಆಗುದು. ನಮ್ದು ಕಾರ್ಕಳ ಮ್ಯಾಂಗ್ಳೂರ್ ಏನ್ ಸಮಸ್ಯೆ ಇಲ್ಲ. ಓಕೆ, ಒಳ್ಳೆ ಈ ಕಡೆ ಹಾ. ಅಷ್ಟಿಲ್ಲ. ಇಲ್ಲಿ ಅವರ ಹತ್ರ ನಾವು ಚೇಂಜ್ 4 ರೂಪಾಯಿ ಇಲ್ಲದಿದ್ರೆ 54 ಟಿಕೆಟ್ ಇದ್ರೆ ನಾವು 4 ರೂಪಾಯಿ ಬಿಡ್ತೇವೆ. ಅದೇ ನಾವು 1 ರೂಪಾಯಿ ಕೇಳಿದ್ರೆ ಇಡುವಾಗ ಕೇಳ್ತಾರೆ 1 ರೂಪಾಯಿ ಕೊಡು ಮಾರೆ ಅಂತ ಜೋರ್ ಮಾಡಿ ಕೇಳ್ತಾರೆ. ನೀವು 1 ರೂಪಾಯಿ ಇಟ್ಟರೆ ಸಂಜೆ ನನಗೆ ಎಷ್ಟು ಆಗ್ತದೆ ನಿಮ್ಗೆ ಅದು ಕೇಳ್ತಾರೆ. ಏಕವಚನದಲ್ಲಿ ಏಕವಚನದಲ್ಲೆಲ್ಲ ಮಾತಾಡ್ದೆ. ಓಕೆ, ಅದೆಲ್ಲ ಸ್ವಲ್ಪ ಬೇಜಾರು ಹೌದು ಅಲ್ವಾ? ಹೌದು. ಓಕೆ ಸರ್, ಇವಾಗ ನಾನು ಟಿಕೆಟ್ ನ ವಿಚಾರ ಬರ್ತೇನೆ. ಮುಂಚೆ ಎಲ್ಲ ನೀವು ಪ್ಯಾಡ್ ಅಲ್ಲಿ ಬರ್ದು ಎಲ್ಲ ಕೊಡ್ತಾ ಇದ್ರಿ, ಹೌದು ಈಗ ಎಲ್ಲ ಕಂಪ್ಯೂಟರೈಸ್ ಬಂದಿದೆ. ಹೌದು. ಯಾವ್ದು ಒಳ್ಳೇದು ನಿಮ್ಗೆ? ಈಗ ಕಂಪ್ಯೂಟರ್ ಒಳ್ಳೆ, ಸ್ವಲ್ಪ ಕೆಲಸ ಕಡಿಮೆ ಹೌದು ಅಲ್ವಾ? ಅದ್ರಲ್ಲಿ ಆಡ್ ಆಗಿರುತ್ತೆ ಪ್ರತಿಯೊಂದು, ಎಲ್ಲ ಆಡ್ ಆಗಿದೆ, ಎಲ್ಲ ಆಡ್ ಆಗಿರುತ್ತೆ. ಕೊಟ್ರೆ ಆಯ್ತು ಕೊಟ್ರೆ ticket. ಆಯ್ತು, ಹೌದು. Okay. ಮತ್ತೇನದು ಬರೆಯುವಾಗಿಲ್ಲ. ಇಲ್ಲ ಮುಂಚೆ ಎಲ್ಲ ನಾವು ಸ್ಕೂಲ್ ಕಾಲೇಜ್ ಹೋಗ್ಬೇಕಾದ್ರೆ ಹೌದು, ಈ ticket. ಸೀಟ್ ಅಲ್ಲಿ ಹಾ, ಕೂತು ಹೌದು. ಬರಿತಾ. ಬರಿತಾ ಇರ್ತಾರೆ, ಗೇಟ್ ಪಾಸ್ ಎಲ್ಲ ಬರಲಿಕ್ಕೆ. ಓಕೆ, ಈಗ ಅದೇನು ಸಮಸ್ಯೆ ಇಲ್ಲ. ಯಾವ ಟ್ರಿಪ್ ಅಲ್ಲಿ ಎಷ್ಟು ಕಲೆಕ್ಷನ್ ಆಯ್ತು, ಎಷ್ಟು ಅದ್ರಲ್ಲೇ seat ಬರುತ್ತೆ. ಹತ್ತಿದ್ರು, ಹಾ. ಎಲ್ಲ ಬರುತ್ತೆ. ಲಾಸ್ಟ್ ಅದ್ರಲ್ಲೇ ಬರುತ್ತೆ. ಎಲ್ಲ ಬರುತ್ತೆ. ಲಾಸ್ಟ್ ಟ್ರಿಪ್ ರಿಪೋರ್ಟ್ ತೆಗುವಾಗ ಎಲ್ಲ ಬರುತ್ತೆ ಅದ್ರಲ್ಲಿ. ರಿಪೋರ್ಟ್ ಎಷ್ಟು ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಸರ್, ಇವಾಗ ಸಹ ಪಾಸ್ ಇದೆಯಾ ಮಕ್ಳಿಗೆ, ಸ್ಕೂಲ್ ಮಕ್ಳಿಗೆಲ್ಲ? ಸಿಆರ್ ಸಿ ಪಾಸ್ ಏನಿಲ್ಲ ನಮ್ದು, ಸಿ ಸಿ ಇದೆ ಪ್ರತಿಯೊಂದು. ಯೂನಿಫಾರ್ಮ್ ಅಲ್ಲಿ ಇರ್ಬೇಕು, ಯೂನಿಫಾರ್ಮ್ ಐಡಿ ಬೇಕು. ಐಡಿ ಬೇಕು. ಐಡಿ ತೋರಿಸಿದ್ರೆ ಐಡಿ ತೋರಿಸಿದ್ರೆ ಎಲ್ಲ ಪ್ರತಿಯೊಂದು ಬಸ್ ಅಲ್ಲಿ ಸಹ ಕೊಡ್ತಾರೆ. ಎಲ್ಲ ಬಸ್ ಅಲ್ಲಿ ಎಲ್ಲ ಕೊಡ್ತಾರೆ, ಬಸ್ಸಲ್ಲಿ ಹೆಚ್ಚಿನ ಬಸ್ ಅಲ್ಲಿ ಕೊಡ್ತಾರೆ. ಹೆಚ್ಚಿನ ಬಸ್ ಅಲ್ಲಿ ಕೊಡ್ತಾರೆ. ಓಕೆ ಸರ್, ಮತ್ತೆ ಹೇಳಿ ನಿಮ್ಮ ಒಂದು ಅನುಭವವನ್ನು ಹೇಳಿ. ತುಂಬಾ ಜನ ಕೇಳ್ತಾ ಇದ್ರು, ನಿರ್ವಾಹಕರ ಒಂದು ಕಷ್ಟ ಸುಖಗಳನ್ನು ನಮ್ಗೆ ತಿಳಿಸಿ, ಎಷ್ಟು ಕಷ್ಟ ಪಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಮತ್ತೆ ಹೇಳಿ ಸರ್, ಏನ್ ವಿಷಯ? ಈ ಕಷ್ಟ ಅದೇ ಕಷ್ಟ. ಜನ ಆದ್ರೆ ನಮಗೂ ಖುಷಿ ಆಗ್ತದೆ, ಜನ ಇಲ್ಲದಿದ್ರೆ ಖಾಲಿ ಗಾಡಿ ಹೋಗುದಲ್ಲ ಕಿರಿಕಿರಿ ಅಲ್ಲ. ಅದು KSRTC ನಮ್ಗೆ ಸ್ಟಾಪ್ ಆದ್ರೆ ಎಲ್ಲ ಇದಾಗ್ತದೆ, ಫ್ರೀ ಬಸ್ ಫ್ರೀ ಬಸ್ ಎಲ್ಲ ಸ್ಟಾಪ್ ಆದ್ರೆ ಸ್ಟಾಪ್ ಆಗುತ್ತೆ, ಕರೆಕ್ಟ್ ಆಗ್ತದೆ ಎಲ್ಲ. ಓಕೆ, ಹೌದು. ಅವಾಗೆಲ್ಲ ಹಾ. ಇನ್ನು ನೀವು ಟೈಮ್ ಕೀಪರ್ ಹೋಗ್ತೀರಾ ಅಥವಾ ಹೇಗೆ? ಇದ್ರಲ್ಲಿ ಇಲ್ಲ, ಈಗ ಇದ್ರಲ್ಲಿ ಇದ್ದೇನೆ. ಇದ್ರಲ್ಲೇ? ಹೌದು. ಓಕೆ, ಮುಂಚೆ ಏನ್ ಕೆಲಸ ಮಾಡ್ತಿದ್ರಿ ಸರ್ ನೀವು? ಮುಂಚೆ ಇದೆ ಟೈಮ್ ಕೀಪರ್ ಮಾಡ್ತಾ ಇದ್ದೆ. ಫಸ್ಟ್ ಗೆ ಸ್ಟಾರ್ಟಿಂಗ್ ಇಲ್ಲ, ಗ್ಯಾರೇಜ್ ಅಲ್ಲಿ ಇದ್ದೆ, ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕ್. ಹೌದು, ಮೆಕ್ಯಾನಿಕ್ ಎಲ್ಲ ಗೊತ್ತು. ಸ್ವಲ್ಪ ಕಲ್ತಿದೆ. ಬಸ್ ಇದ್ದು ಸಹ ಗೊತ್ತಾ? ಇಲ್ಲ ಇಲ್ಲ, ಸಣ್ಣ ಗಾಡಿ. ಓಕೆ, ಡ್ರೈವಿಂಗ್ ಮಾಡ್ತೀರಾ ಸರ್ ನೀವು? ಡ್ರೈವಿಂಗ್ ಕಾರೆಲ್ಲ ಬಿಡ್ತೇನೆ, ಬಸ್ ಅದೇ ಹಿಂದೆ ಮುಂದೆ ಎಲ್ಲ ಆಗಿದೆ. ಸ್ವಲ್ಪ ಆತರ. ಓಕೆ, ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ಬೆಳಿಗ್ಗೆ 5 ಗಂಟೆಗೆ. 5 ಗಂಟೆಗೆ. ಗಾಡಿ ಎಲ್ಲಿ ಇರುತ್ತೆ ಇದು? ಇದು ಕಾರ್ಕಳ 8 ಕಾಲಕ್ಕೆ ಬಿಡ್ಲಿಕ್ಕೆ. ಅಲ್ಲಿ ಹೋಗ್ಬೇಕಾ? ಹೌದು, ಅಲ್ಲಿ ಕಾರ್ಕಳ, ಅಲ್ಲಿ ಹತ್ರ. ಅದು ನಿಮ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ? ಅಲ್ಲಿಂದೊಂದು 8 ಕಿಲೋಮೀಟರ್ ಬೈಕ್ ಅಲ್ಲಿ ಹೋಗುದು. ಬೈಕ್ ಅಲ್ಲಿ ಮತ್ತೆ ಅಲ್ಲೇ ಇಟ್ಟು ರಾತ್ರಿ ಬರ್ಲಿಕ್ಕೆ. ಹೌದು, 8:30 ಆಗ್ತದೆ. ಫ್ರೀ ಎಲ್ಲ ಇರುತ್ತಾ ಸರ್ ನಿಮ್ಗೆಲ್ಲ? ಏನಾದ್ರು ಪ್ರೋಗ್ರಾಮ್ಗೆಲ್ಲ ಹೋಗ್ಲಿಕ್ಕೆ ಇದ್ರೆಲ್ಲ ಫ್ರೀ ಇರುತ್ತಾ? ಇದ್ರಲ್ಲೆಲ್ಲ ಟೈಮ್ ಉಂಟು, ಕೆಲವು ಗಾಡಿಯಲ್ಲಿ ಟೈಮ್ ಇರುದಿಲ್ಲ. ಓಕೆ, ಇದು ನಾವು ಈಗ ಬೆಳಿಗ್ಗೆ 8 ಕಾಲಕ್ಕೆ ಬಿಟ್ರೆ 12 ಗಂಟೆಗೆ ಕಾರ್ಕಳ ಬರ್ತೇವೆ, ಮತ್ತೆ 2:40ಕ್ಕೆ ಬಿಡ್ಲಿಕ್ಕೆ. ಸ್ವಲ್ಪ ರೆಸ್ಟ್, ಮಧ್ಯಾಹ್ನ ಇಲ್ಲಿ ಹೋಗಿ ಬರ್ಬೋದು. ಕೆಲವೊಂದು ಬಸ್ ಅಲ್ಲೆಲ್ಲ ಫ್ರೀ ಫ್ರೀ ಇರುದಿಲ್ಲ, ಊಟ ಮಾಡ್ಲಿಕ್ಕೆ ಫ್ರೀ. ಹೌದು ಹೌದು ಹೌದು. ಅಂತ ಡ್ಯೂಟಿ ಮಾಡಿದ್ರೆ ಮಾಡಿದ್ದೇನೆ. ಓಕೆ, ಮಾಡಿದ್ರೆ. ಓಕೆ, ಇನ್ನೊಂದು ನಿಮ್ಗೆ ಪ್ರಶ್ನೆ ಏನಂತ ಹೇಳಿದ್ರೆ, ಮುಂಚೆ ನೀವು ಟೈಮ್ ಕೀಪರ್ ಆಗಿದ್ರಿ, ಹೌದು, ಇವಾಗ ಕಂಡಕ್ಟರ್ ಆಗಿದ್ರಿ. ಆ ಟೈಮ್ ಕೀಪರ್ ನ ಬೆಲೆ ಇವಾಗ ನಿಮ್ಗೆ ಗೊತ್ತಾಗ್ತದೆ? ಗೊತ್ತಾಗ್ತದೆ. ಈಗ ನಾವು ಡ್ಯೂಟಿ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ ಅದ್ರ ಟೈಮಿಂಗ್ಸ್ ಎಷ್ಟು ಬೆಲೆ ಉಂಟು ಅಲ್ವಾ? ಅದು ಏನಂತ ಹೇಳಿದ್ರೆ, ನಾವು ಆ ಕೆಲಸ ಮಾಡಿದ್ದ ಆವಾಗಲೇ ಅದ್ರ ಬೆಲೆ ಗೊತ್ತಾಗುದಲ್ಲ. ಯಾಕೆ ಬೈತಾರೆ ಅವರು, ಎಷ್ಟು ಕಷ್ಟ ಉಂಟು ಕಂಡಕ್ಟರ್ ಅದು, ಟೈಮಿಂಗ್ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಎಲ್ಲ ಅವಾಗ ಗೊತ್ತಾಗ್ತದೆ. ಇವಾಗ ಅದು ಡ್ಯೂಟಿ ಬೇರೆ ಮಾಡ್ತಾ ಇದ್ದಾರೆ, ಈಗ ಬೇರೆ ಮಾಡ್ತಿದ್ದಾರೆ. ಓಕೆ, ಹೆಚ್ಚಾಗಿ ಇವಾಗ ಟೈಮ್ ಕೀಪರ್ ಉಡುಪಿಯಿಂದ ಮಂಗಳೂರು ಹೋಗ್ಬೇಕಾದ್ರೆ ಎಲ್ಲಿ ಎಲ್ಲ ಇರ್ತಾರೆ? ಉಡುಪಿಯಿಂದ ಮಂಗಳೂರು ಹೋಗ್ಬೇಕಾದ್ರೆ ಕಾಪಲ್ಲಿ ಇರ್ತಾರ? ಪಡುಬಿದ್ರಲ್ಲಿ ಇರ್ತಾರ? ಪಡುಬಿದ್ರಲ್ಲಿ. ಈ ಕಡೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಪಡುಬಿದ್ರಲ್ಲಿ ಆ ಕಡೆ ಆದ್ರೆ ನಮ್ಗೆ ಅಲ್ಲಿ ಮೂಡುಬಿದ್ರಲ್ಲಿ ಇರ್ತಾರೆ, ಕೈಕಂಬದಲ್ಲಿ ಇರ್ತಾರೆ. ಓಕೆ, ಎರಡು ಕಡೆ ಇರ್ತಾರೆ. ಅಂದ್ರೆ ಎಲ್ಲ ಕಡೆ ಬೇಕಾಗಿಲ್ಲ ಅವರು, ಮೈನ್ ಸ್ಟಾಪ್ ಅಲ್ಲಿ. ಇಲ್ಲಿ ಈಗ ಮಣಿಪಾಲದಲ್ಲಿದ್ದಾರೆ, ಹಿರೇಡ್ಕದಲ್ಲಿದ್ದಾರೆ, ಬೈಲೂರು, ಮತ್ತೆ ಜೋಡರಸ್ತೆ. ಎಲ್ಲಿ ಈ ರೂಟ್ ಅಲ್ಲಿ ಈಗ ನೀವು ಹೋಗುದು ರೂಟ್? ಕಾರ್ಕಳ ರೂಟ್. ಓಕೆ, 3 ಕಡೆ ಇದ್ದಾರಾ? 4 ಕಡೆ ಇದ್ದಾರೆ. 4 ಕಡೆ. ಅಂದ್ರೆ ಅವರಿಗೆ ಮುಖ್ಯವಾಗಿ ಕೆಲಸ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ಕಳಿಸುದು. ಈ ಕರೆಕ್ಟ್ ಟೈಮ್ ಒಳಗೆ ಪಾಸ್ ಆಗ್ಬೇಕು, ಪಾಸ್ ಆಗ್ಬೇಕು. ಈಗ ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ, ಈಗ ಸಿಗ್ನಲ್ ಎಲ್ಲ ಉಂಟಲ್ಲ, 2-3 ನಿಮಿಷ ಲೇಟ್ ಆಗ್ತದೆ ಎಲ್ಲ ಗಾಡಿ ಸಹ. ಹಾಗಾಗಿ ಏನ್ ಹೇಳುದಿಲ್ಲ, ಬಂದ ಗಾಡಿ ಕಳಿಸಿ ಬಿಡ್ಬೇಕಷ್ಟೇ ಮಣಿಪಾಲದಲ್ಲಿ. ಬೇರೆ ಆ ಕಡೆಯಿಂದ ಬರ್ಲಿಕ್ಕೆ ಆಗ್ತದೆ, ಜೋಡರಸ್ತೆಯಲ್ಲೆಲ್ಲ, ಬೈಲೂರೆಲ್ಲ ಟೈಮ್ ಕವರ್. ಇವಾಗ ಇಲ್ಲಿ ಸಿಗ್ನಲ್ ಹಾಕಿದ್ದಾರೆ, 2 ಕಡೆ ಹಾಕಿದ್ದಾರೆ, ಮಣಿಪಾಲದಲ್ಲಿ ಹಾಕಿದರೆ, ಇಲ್ಲಿ ನಮ್ದು ಕಲ್ಸಂಗದಲ್ಲಿ ಹಾಕಿದ್ದಾರೆ. ಹೇಗೆ ಆಗ್ತದೆ ಸರ್? ತುಂಬಾ ಕಷ್ಟ, ತುಂಬಾ ಕಷ್ಟ ಸಿಗ್ನಲ್ ಅಲ್ಲಿ, ತುಂಬಾ ಕಷ್ಟ. ಕೆಲವರು ನಮ್ಗೆಲ್ಲ ಕೆಲವು ಗಾಡಿಗೆ ಸ್ಟ್ಯಾಂಡ್ ಎಲ್ಲ ಸಿಗುದಿಲ್ಲ. ಓಕೆ, ಸ್ಟ್ಯಾಂಡ್ ಸಿಗುವ ನಿಲ್ಸ್ಲಿಕ್ಕಿಲ್ಲ, ಇಲ್ಲ, ಒಳಗೆ ಸೀದಾ ಹೋಗ್ಬೇಕು. ಅವಾಗೆಲ್ಲ ಕಷ್ಟ ಆಗುತ್ತೆ. ಮತ್ತೆ ಅಲ್ಲಿ ಮಣಿಪಾಲದಲ್ಲೂ ತುಂಬಾ ಕಷ್ಟವಿಲ್ಲ, ಆ ಚಡವಲ್ಲಿ. ಹೌದು, ನಿಜವಾಗ್ಲೂ ಅದು ಇಡುವಾಗ ಇಲ್ಲ. ಹೌದು, ಚಡವಲ್ಲಿ ತುಂಬಾ ಕಷ್ಟ.
ಹೆವಿ ಗಾಡಿ ಲಾರಿ ಎಲ್ಲ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಿಂದ್ಗಡೆ. ಕಾರ್ನವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಇನ್ನೊಂದು ನಾನ್ ನೋಡಿದ್ದೇನೆ ಸರ್, ಈ ಬೈಕ್ ನವರು ಕಾರ್ನವರು ಈ ಅದಕ್ಕೆ ಟಚ್ ಆಗಿ ನಿಲ್ಸ್ತಾರೆ, ನಿಲ್ಸ್ತಾರೆ, ಅದು ಹೌದು, ಯಾವಾಗ್ಲೂ ನಿಲ್ಸಬಾರ್ದು. ಹೌದೌದು. ಎಸ್, ಈ ಒಂದು ವ್ಲಾಗ್ ಅನ್ನು ನೋಡುವವರಿಗೆ ಒಂದು ಇನ್ಫಾರ್ಮೇಶನ್ ಏನಂತ ಹೌದು, ಹೇಳಿದ್ರೆ, ಮಣಿಪಾಲದಲ್ಲಿ ಈ ಚಡವಲ್ಲಿ ಈ ಗಾಡಿಯನ್ನು ಆದಷ್ಟು ಡಿಸ್ಟೆನ್ಸ್ ಅಲ್ಲಿ ನಿಲ್ಸ್ಬೇಕು. ನಿಲ್ಸ್ಬೇಕು, ಹೌದು. ಹಿಂದೆ ಸ್ವಲ್ಪ ಹೆವಿ ಗಾಡಿ ಸ್ವಲ್ಪ ಹಿಂದೆ ಬರುತ್ತೆ ಅಲ್ಲ, ಹಿಂದೆ ಬಂದ್ರು ಬೈತಾರೆ ನಮ್ಗೆ. ಮೊನ್ನೆ ಬೈದಿದ ನನ್ಗೆ. ಓ ಹೌದಾ? ಹೌದು, ಓ ಓಕೆ, ಬೈತಾರೆ. ಅವ್ರದ್ದು ಮಿಸ್ಟೇಕ್ ಇದ್ರು ನಮ್ಗೆ ಬೈಯೋದು, ಬಸ್ ಡ್ರೈವರ್ ಕಂಡಕ್ಟರ್ಗೆ ಬೈಯೋದು ಅದು. ಅಲ್ವಾ? ಮಿಸ್ಟೇಕ್ ಅವ್ರದ್ದು ಇದ್ರು ಬೈಯೋದು ನಮ್ಗೆ, ಕಣ್ಣು ಕಾಣುದಿಲ್ವಾ ಅಂತ ಹಾಗೆಲ್ಲ ಬೈತಾರೆ ಒಟ್ಟಾರೆ. ಅಲ್ವಾ? ಬಸ್ ನಲ್ಲಿ ಹಾಗೆ ತುಂಬಾ ಬೈತಾರೆ, ತುಂಬಾ ಕೆಲವರು ಹೇಳ್ತಾರೆ ಏಕವಚನದಲ್ಲೆಲ್ಲ ಮಾತಾಡ್ತಾರೆ. ಹೌದೌದು, ಅವರದೇ ತಪ್ಪಿರ್ಲಿ, ಅವನಿಗೆ ಕಣ್ಣು ಇದು ಆಗಿದೆ, ಅಡಿಗೆ ಬಿದ್ದು ಸಾಯ್ತಾರೆ, ಹಾಗೆ ನಮ್ಗೆ ಬೈಯೋದು. ಚಿಕ್ಕ ಗಾಡಿಯೋ ದೊಡ್ಡ ಗಾಡಿ? ದೊಡ್ಡ ಗಾಡಿಗೆ ಬೈಯೋದು. ಸಾಹಿತ್ಯ ಮರ ನಮ್ಗೆ ಕೇಳುದು, ಅವ್ರದ್ದು ಗಾಡಿ ಸಣ್ಣದು. ಹಾಗೆ ಕೆಲವರೆಲ್ಲ ಇರುತ್ತೆ, ಬೆಳಿಗ್ಗೆ ಸಂಜೆ ತನಕ ಅದಕ್ಕೆ ಕೇಳ್ತಾ ಇರೋದು ಮಾಮೂಲಿ ಆಗಿದೆ. ಅಲ್ವಾ? ಗಲಾಟೆ ಮಾಡ್ಕೊಂಡಿದ್ರೆ ಸಂಜೆ ತನಕ ಗಲಾಟೆ ಮಾಡ್ಕೊಂಡಿರ್ಬೇಕು, ಏನು ಮಾಡುವಾಗಿಲ್ಲ, ಏನು ಮಾಡುವ ಗಲಾಟೆ ಮಾಡ್ಕೊಂಡೆ ಕೂರ್ಬೇಕು. ಹೌದೌದು ಅಲ್ವಾ? ಎಸ್ ಸರ್, ಮತ್ತೆ ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ? ಈಗ ನಮ್ಮ ಕಷ್ಟ ಎಲ್ಲ ಕೇಳುದು ನೀವು ಮಾತ್ರ. ಈಗ ಮದನ್ ಮಣಿಪಾಲ್ ಒಂದು ಚಾನಲ್ ಮಾತ್ರ ನೀವು ಕೇಳುದು, ಬೇರೆ ಯಾರು ಕೇಳುದಿಲ್ಲ. ಬಸ್ ಕಂಡಕ್ಟರ್ ಸಮಸ್ಯೆ ಯಾರಿಗೂ ಅರ್ಥ ಆಗುದಿಲ್ಲ. ಖಂಡಿತ ಸರ್, ನಮ್ಮ ಒಂದು ಚಾನಲ್ ನ ಮುಖಾಂತರ ಇಡೀ ಜಗತ್ತಿಗೆ ತಿಳಿಬೇಕು. ಇವಾಗ ಹೀರೋನವರದ್ದು ಒಳ್ಳೆ ಇಂಟರ್ವ್ಯೂ ಹೌದೌದು ಅಲ್ವಾ? ನಿಮ್ಮಂತ ಕಷ್ಟ ಪಡುವಂತ ಚಾಲಕರು ಮತ್ತೆ ನಮ್ಮದು ಎಂಟ್ರಿ ಮಾಡುದು ನೀವು ಒಬ್ರೇ, ಇಲ್ಲಿ ಬೇರೆ ಯಾರು ಎಂಟ್ರಿ ಮಾಡುದಿಲ್ಲ. ನಮ್ಮ ನಮ್ದೊಂದು ಆಸೆ ಸರ್, ಪ್ರತಿಯೊಬ್ಬರಿಗೆ ಗೊತ್ತಾಗ್ಬೇಕು. ಹೌದೌದು. ಕೆಲವರು ಹೇಳ್ತಾರೆ ಡ್ರೈವರ್ ಯಾ ಕಂಡಕ್ಟರ್ ಅಂತ ಹೇಳ್ತಾರೆ, ಅಂತದಾಗ್ಬಾರ್ದು. ಡ್ರೈವರ್ ಕಂಡಕ್ಟರ್ ಈಗ ನಾಯಿ ಕಡೆಯಾಗಿದೆ ಒಟ್ರಾಸಿ. ನಮ್ಗೆ ಇದು ಮಾಡುದು ಯಾರು ರೆಸ್ಪಾನ್ಸ್ ಕೊಡೋರು ಇಲ್ಲ ಡ್ರೈವರ್ ಕಂಡಕ್ಟರ್ಗೆ. ಖಂಡಿತ ಸರ್, ಇನ್ನಾದ್ರೂ ಕಷ್ಟ ಸುಖ ಎಲ್ಲ ಗೊತ್ತಾಗ್ಬೇಕು ಜನರಿಗೆ. ಹೌದು, ಎಷ್ಟು ಕಷ್ಟ ಪಡ್ತಾರೆ ಅಂತ. ಹೌದು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.